ಕೊಳಕಾದ ಬ್ರಷ್ ಬಳಸುವುದರಿಂದ ಕಲೆಗಳು ಉಂಟಾಗಬಹುದು. ಅದಲ್ಲದೆ ನಿಮ್ಮ ಚರ್ಮದ ಕಾಂತಿಯ ಮೇಲೆ ಸಹ ಪರಿಣಾಮವನ್ನ ಬೀರುತ್ತೆ. ಆದ್ರೆ ಆ ಬ್ರಷ್ ಅನ್ನ ತುಂಬಾ ಗಟ್ಟಿಯಾಗಿ ಉಜ್ಜದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ಅಂಗೈ ಮೇಲೆ ವೃತ್ತಾಕಾರದ ಚಾಲನೆಯಲ್ಲಿ ಬ್ರಷ್ ಅನ್ನ ಉಜ್ಜಿ ಇದು ಸಿಲುಕಿಕೊಂಡಿರುವ ಮೇಕಪ್ ಅನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ. ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್, ನಾನು ಸೀಮಾ ಬಂಗಾರಪ್ಪ. ಮೇಕಪ್ ಬ್ರಷ್ ಗಳನ್ನ ತೊಳೆಯದೆ ಬಳಸಿದ್ರೆ ಸ್ವಲ್ಪ ದಿನಗಳ ನಂತರ ಅವುಗಳಲ್ಲಿ ಧೂಳು, ಕೊಳಕು, ಎಣ್ಣೆ ಮತ್ತು ಈ ರೀತಿ ಕಣಗಳು ಸಂಗ್ರಹ ಆಗಬಹುದು. ಇವುಗಳನ್ನ ನಿಮ್ಮ ಮುಖದ ಮೇಲೆ ಬಳಸಿದ್ರೆ ಅವು ನಿಮ್ಮ ಚರ್ಮವನ್ನ ಹಾನಿ ಉಂಟು ಮಾಡುವುದು ಮತ್ತು ಕೊಳಕಾದ ಬ್ರಷ್ ಬಳಸುವುದರಿಂದ ಕಲೆಗಳು ಉಂಟಾಗಬಹುದು. ನೀವು ಹೊಳೆಯುವ ಮತ್ತು ಕಾಂತಿಯುತ ಚರ್ಮವನ್ನ ಹೊಂದಲು ಬಯಸೋದಾದ್ರೆ ನೀವು ಬ್ರಷ್ ಗಳನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಇದಕ್ಕಾಗಿ ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವುದು ಆ ಟಿಪ್ಸ್ ಅಂತ ನೋಡೋದಾದ್ರೆ, ಫೌಂಡೇಶನ್ ಅಥವಾ ಕನ್ಸೀಲರ್ ಹಚ್ಚಲು ಬಳಸುವ ಮೇಕಪ್ ಬ್ರಷ್ ಗಳನ್ನ ವಾರಕ್ಕೊಮ್ಮೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಪೌಡರ್ ಬ್ರಷ್ ಗಳನ್ನ ಪ್ರತಿ 15 ರಿಂದ 20 ದಿನಗಳಿಗೊಮ್ಮೆ ಸ್ವಚ್ಛಗೊಳಿಸಬೇಕು. ಬ್ಯೂಟಿ ಬ್ಲೆಂಡರ್ ಗಳನ್ನ 2-3 ಬಾರಿ ಬಳಕೆಯ ನಂತರ ನೀರಿನಿಂದ ಸ್ವಚ್ಛಗೊಳಿಸಬೇಕಾಗುತ್ತೆ. ಪ್ರತಿದಿನ ಬ್ರಷ್ ಬಳಸುವುದರಿಂದ ಮೇಕಪ್ ಅವುಗಳಿಗೆ ಅಂಟಿಕೊಳ್ಳುತ್ತೆ. ಇದಲ್ಲದೆ ನಿಮ್ಮ ಚರ್ಮದ ಕಾಂತಿಯ ಮೇಲೆ ಸಹ ಪರಿಣಾಮವನ್ನ ಬೀರುತ್ತೆ. ದೀರ್ಘಕಾಲ ಸ್ವಚ್ಛಗೊಳಿಸದಿದ್ರೆ ಅವುಗಳ ಮೇಲೆ ಧೂಳು, ಎಣ್ಣೆ, ಬ್ಯಾಕ್ಟೀರಿಯಾ ಮತ್ತು ಹಳೆಯ ಮೇಕಪ್ ಪದರ ಸಂಗ್ರಹವಾಗಬಹುದು. ಹೀಗಾಗಿ ಅವುಗಳನ್ನ ನಿಯಮಿತವಾಗಿ ಆಳವಾಗಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಮೇಕಪ್ ಬ್ರಷ್ ಗಳನ್ನ ಸ್ವಚ್ಛಗೊಳಿಸಲು ಸೌಮ್ಯವಾದ ಶಾಂಪೂ ಅಥವಾ ಬೇಬಿ ಶಾಂಪೂ ಬಳಸಿ. ಇದು ಬಿರುಗೂದಲುಗಳನ್ನ ಗಟ್ಟಿಯಾಗಿಸುವುದಲ್ಲದೆ ಮತ್ತು ಕಟ್ ಆಗುವುದನ್ನ ತಡೆಯುತ್ತೆ. ಆದ್ರಿಂದ ಬ್ರಷ್ ಗಳನ್ನ ಸ್ವಚ್ಛಗೊಳಿಸಲು ಬೇಬಿ ಶಾಂಪೂ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತೆ. ಮೊದಲು ಒಂದು ಬಟ್ಟಲನ್ನ ಉಗುರು ಬೆಚ್ಚಗಿನ ನೀರಿನಿಂದ ತುಂಬಿಸಿ ಮತ್ತು ಸ್ವಲ್ಪ ಬೇಬಿ ಶಾಂಪೂನ ಸೇರಿಸಿ. ನಂತರ ನಿಮ್ಮ ಎಲ್ಲಾ ಬ್ರಷ್ ಗಳನ್ನ ನೀರಿನಲ್ಲಿ ಅದ್ದಿ ಮತ್ತು ಬಿರುಗೂದಲುಗಳನ್ನ ನಿಧಾನವಾಗಿ ಸ್ವಚ್ಛಗೊಳಿಸಿ. ನಂತರ ನಿಮ್ಮ ಅಂಗೈ ಮೇಲೆ ವೃತ್ತಾಕಾರದ ಚಾಲನೆಯಲ್ಲಿ ಬ್ರಷ್ ಅನ್ನ ಉಜ್ಜಿ ಇದು ಸಿಲುಕಿಕೊಂಡಿರುವ ಮೇಕಪ್ ಅನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ. ಆದ್ರೆ ಆ ಬ್ರಷ್ ಅನ್ನ ತುಂಬಾ ಗಟ್ಟಿಯಾಗಿ ಉಜ್ಜದಂತೆ ಎಚ್ಚರಿಕೆ ವಹಿಸಿ, ಯಾಕಂದ್ರೆ ಇದು ಬಿರುಗೂದಲುಗಳಿಗೆ ಹಾನಿ ಉಂಟು ಮಾಡಬಹುದು. ನಿಮ್ಮ ಕೈಗಳನ್ನ ಸ್ಕ್ರಬ್ ಮಾಡಿದ ನಂತರ ಬ್ರಷ್ ನಿಂದ ಬರುವ ಫೋಮ್ ನಿಲ್ಲುವವರೆಗೂ ಅದನ್ನ ಶುದ್ಧ ನೀರಿನಲ್ಲಿ ತೊಳೆಯಿರಿ. ಹ್ಯಾಂಡಲ್ ಮತ್ತು ಕೀಲುಗಳನ್ನ ಅತಿಯಾಗಿ ತೇವಗೊಳಿಸುವುದನ್ನ ತಪ್ಪಿಸಿ, ಯಾಕೆಂದ್ರೆ ಅವುಗಳನ್ನ ಬೇಗನೆ ಹಾನಿಗೊಳಿಸಬಹುದು. ಕೊನೆಗೆ ಹೆಚ್ಚುವರಿ ನೀರನ್ನ ತೆಗೆದುಹಾಕಲು ಸ್ವಚ್ಛವಾದ ಟವೆಲ್ ಅಥವಾ ಟಿಶ್ಯೂ ಕಾಗದದಿಂದ ಬ್ರಷ್ ನ ನಿಧಾನವಾಗಿ ಹಿಸುಕಿಸಿ ಒಣಗಲು ಬಿಡಿ. ಯಾವಾಗಲೂ ಬ್ರಷ್ ನ ಟವೆಲ್ ಮೇಲೆ ಸ್ವಲ್ಪ ಓರೆಯಾಗಿ ಇರಿಸಿ ಒಣಗಿಸಿ. ನೀವು ಶಾಂಪೂ ಬಳಸಲು ಬಯಸದಿದ್ರೆ ತೆಂಗಿನ ಎಣ್ಣೆ ಮತ್ತು ಲಿಕ್ವಿಡ್ ಸೋಪ್ ಮಿಶ್ರಣವನ್ನ ಬಳಸಬಹುದು. ತೆಂಗಿನ ಎಣ್ಣೆ ಮೇಕಪ್ ಅನ್ನ ಸುಲಭವಾಗಿ ಕರಗಿಸುತ್ತೆ ಮತ್ತು ಬ್ರಷ್ ಗಳನ್ನ ಮೃದುವಾಗಿರಿಸುತ್ತೆ. ಮನೆಯಲ್ಲಿ ಬ್ರಷ್ ಗಳನ್ನ ಸ್ವಚ್ಛಗೊಳಿಸಲು ನೀವು ಈ ಮನೆಮದ್ದನ್ನ ಪ್ರಯತ್ನಿಸಬಹುದು. ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.